ಇರಿ ಇರಿ ಅಟ್ಟಿ ಒಳಗಿದ್ದೇನೆ. ಈರಯ್ಯ ಬಂದೀನಿ ನೋಡ್ಬೇಕು ಅಂತ ಗೊತ್ತಾಗಿಲ್ವೇನೆ. ಇರಿ. ಓ ಯವ್ವ ನಿನ್ನ ಮನ್ಕಾಯಿ ಇವಾಗ ನೀ ಕುಟ್ಟೋಗ ಆಗ್ಲೆಲ್ಲ ಕುಡ್ದು 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 ಬೇವರ್ ಸೇಟ ಆಡ್ಕೊಂಡು ಸುತ್ಕ ನಿಂತಿದ್ಯಲ್ಲ ನೀನು ಉದ್ದಾರಾದಿ ಏನ ಹಿಂಗೆ ಕುಡ್ಕ ನಿಂತ್ಕಂದ್ರೆ ಹಾಳಾಗೋಯ್ತಿ ನಮ್ಮನ್ನು ಹಾಳು ಮಾಡ್ಬಿಡ್ತಿ ಬಿಡ ನೀನ ತಗತ್ತ ದರಿದ್ರತಾನೆ. ಮುಚ್ಚೈ ಬಾಯ್ನ ಮುಚ್ಚೈ, ಇಲ್ಲಾಂದ್ರೆ ನೋಡು ಬಾಯಿ ಮೇಲೆ ಬರ್ಕೊಡ್ ಹಾಕ್ಬಿಡ್ತೀನಿ. ಶಾರ್ಟ್ ಆಪ್ ಬಾರ್ ಮೌತ್ ಗೆಟ್ ಲಾಸ್ಟ್. ಇದು ನನ್ನ ಮನೆ ಕಣೆ. ನಾ ಕುಡ್ಕೊಂಡಾರ ಬರ್ತೀನಿ, ಹೆಂಗಾರ ಬರ್ತೀನಿ. ನೀನು ಅವಳ ಕೇಳಕ್ಕೆ ಯಾರ ನೀನು ಕೇಳಕ್ಕೆ? ಅಲ್ಲ ಕಣ ಅಪ್ಪಯ್ಯ, ಹೇಳ್ತಿದ್ದನಲ್ಲಪ್ಪಯ್ಯ, ಹೇಳೋದು ನಿನ್ಗ ಕುಡ್ದು ಬರ್ಬೇಡ ಅಟ್ಟಿ ಯಾಕ ಅನ್ಬಿಟ್ಟು. ಅದ್ರಾಗ ಬೇರೆ ಬಾಟ್ಲು ಹಿಡ್ಕೊಂಬತ್ತಿ ಊರಾಕ. ಮನೆಯಕ್ಕ ಏನ್ ಅನ್ಕೊಂಬಿಟ್ಟಿ? ಅಜ್ಜಿ ಕೂಗ್ತೀನಿ ಇರು ಒಂಚೂರು, ಅವಳೇ ಸರಿ ನಿನ್ಗ ಕಸ ಮುಂಟಿ ತಕ್ಕ ಇಳಿಯಕಕ್ಕ. ಕುಡ್ದು ಬತ್ತಿ ಏನ ದಿನಾಗ್ಲವ? ಲೋ ತಿಪ್ಪೆ ಇದು ಪುರ್ಸಿ ನಡಿ ಸುಮ್ಕ. ನಿಮ್ಮ ಅಪ್ಪ ಜೊತೆ ಬೊಗ್ಳಿ ನಮ್ಗೆ ಬ್ಯಾಸ ತಗೊಬಿಡುತ್ತ ನಡಿ. ಅದೇನು ಬೊಗ್ಳ್ಕೊಂಡು ನಿಂತ್ಕತಿ ಅವ್ನ ಜೊತೆ ಕುಡ್ದು 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 ಸಾಯ್ತಾನೆ ಹೆಂಗಾರ ಸೈಲಿ ನಡಿ. ಯವ್ವ ನೀನು ಹೋಗವ, ಕೂಲಿ ಹಾಕೋಬೇಕು ಅನ್ನಲ್ಲ ನೀನು ಹೋಗು. ಭಾಗ್ಯ ಅಂತ ಕೂಗ್ತಿತ್ತು ನೋಡು. ಅದೇನೋ ಮಾತಾಡ್ಬೇಕಂತ ಕೂಗು ಅಂತ ಅಂತು ನಾನ್ ತಡಿಯಕ್ ಹೋಗಿದ್ನಲ್ಲ, ಅಲ್ಲಿ ಮಾತಾಡ್ತಿತ್ತು. ನಿಮ್ಮ ಅಮ್ಮನ್ ಕರೆಸು ಅಂತ ಅದಕ್ಕೆ ಬಂದೆ ನಾನು ಬೇಗನೆ ಜಟ್ನೆ. ಹೋಗವಯ್ಯ ಕೂಗ್ತೈತೆ. ಹೋಯ್ತಿನ ತಕ ಹೋಗ್ಯದೇನು ಕೇಳ್ಬೋತೀನಿ. ಹುಷಾರು ಅವ್ನ ಜೊತೆಕ ಮಾತಾಡ್ಕೊ ಕುತ್ಕೋಬೇಡ. ಅವನೇನೋ ತಲೆ ತಿಂತಾನ ನಿಮ್ಮ ಅಪ್ಪ ಹೊಟ್ಟೈದ. ಅದನ್ನೆಲ್ಲ ತಲೆಗೆ ಹಾಕ ಕುತ್ಕೋಬೇಡ ಸರಿ ಏನ? ಸ್ಕೂಲಲ್ಲಿ ಹೇಳ್ಕೊಟ್ಟಿದ್ದು ಪಾಠ ಮಾತ್ರ ಬೇಗ ಹೋಗಿಲ್ಲ, ನಿಮ್ಮ ಅಪ್ಪ ಹೇಳ್ಕೊಟ್ಟಿದ್ದು ಬೇಗ ಹೋಯ್ತು ಬಿಡತ್ತವ. ಬಿಟ್ಟೋಗ್ಬೇಡ್ವೆ ನನ್ನೀರಿ ಈರಿ ಈರಿ ಬಿಟ್ಟೋಗ್ಬೇಡ್ವೆ ನನ್ನೀರಿ. ಎಂತೆಂತಕ್ಕೂ ಸಾವು ಬತ್ತವ ಇವು ಬರೋಲ್ವಲ್ಲ. ಕುಡ್ದು ನಮ್ಮನ್ನ ಹಾಳು ಮಾಡಕ ನಿಂತವತ್ತು ತರಿದಿರ್ತಾವ. ಏನು ಕುಡಿತಾವಪ್ಪ ಕುಡ್ದು ನೋಡಿ ಹೆಂಗಾದ್ರೆ ಮನುಷ್ಯತ್ತು. ಅಲ್ಲ ಕಣಪ್ಪಯ್ಯ, ಅವ್ವನ ಜೊತೆ ಬೈತಿರ್ತಾಳ ದಿನಾಲ್ವೇ ಈ ಬಾಟ್ಲ ಈ ಅನಿಷ್ಟನ ಹಿಡ್ಕೊಂಡ್ ಬತ್ತೀಯ, ನಿಂಗೆ ಗೊತ್ತಾಯ್ಕಿಲ್ವೇ? ಹಿಡ್ಕೊ ಬರ್ಬಿಡಕ್ಕವಯ್ಯಪ್ಪಯ್ಯ. ಅವ್ವ ಬೈತಾಳ ಅಟ್ಟಿಯಾಗಿ ಹಿಡ್ಕೊ ಬರ್ಬೇಡ. ಅವಳು ಕೂಲಿಯಕ್ಕೆ ಹೋಗಿ ದುಡಿತಾಳ, ಹಿಂಗೆ ಹಿಡ್ಕೊಂಬರುದೆ ನೀನು? ಲೋ ಮಗನೇ, ಇದು ಎಣ್ಣೆ ಅಲ್ಲಕಲ್ಲ. ಇದು ಎಣ್ಣೆ ಅಲ್ಲ, ಟಾನಿಕು. ಇದನ್ನ ಕುಡಿದ್ರೆ ಧೈರ್ಯ ಶಕ್ತಿ ಎಲ್ಲ ಬರ್ತದೆ ಗೊತ್ತಾ? ಎಷ್ಟು ಶಕ್ತಿ ಬರುತ್ತೆ ಗೊತ್ತಾ? ಕೈ ಪೂರ್ತಿ ಶಕ್ತಿ. ಹೆಂಗೈತಿ ಗೊತ್ತಾ? ಆಂಜನೇಯದ ಆದಂಗ ಐತಿವಿ. ಅದಕ್ಕೆ ಇದನ್ನ ಕುಡಿಯೋದು ಕಲ ಮಗ ನಾನು. ಏನಪ್ಪಯ್ಯ ನೀನು ಹೇಳ್ತಿರೋದು ದೀಟಾನಿ? ಇದನ್ನ ಕುಡಿದ್ರೆ ಶಕ್ತಿ ಬರುತ್ತೆ, ಅದಕ್ಕೆ ನೀನು ಕುಡಿದು. ಈಗ ಗೊತ್ತಾಯ್ತು ಬಿಡು. ಅವಂಗ ಎರಮಿರಿ ಹೊಡಿತೀಯಲ್ಲ, ಶಕ್ತಿ ಬರ್ತಲ್ಲ ಇದನ್ನ ಕುಡಿದ್ರೆ ನಿಂಗ. ಸರಿ ತಕ ಹೋಗು. ನಿಂಗೆ ಶಕ್ತಿ ಬರ್ಬೇಕು ಹೋಗು. ನಾನು ಆಕಾಶ ಮಗನೇ ಸುಳ್ಳು ಹೇಳಿ ನಂಗೆ ನೋಡಿ ಎರಡು ಶಕ್ತಿ ಆಗಿದ್ದೀನಿ. ಎಣ್ಣೆ ಕುಡಿದ್ರೆ ಎಷ್ಟು ಶಕ್ತಿ ಆಗಿರ್ತಾರ? ಇದನ್ನ ಕುಡಿದ್ರೆ ಶಕ್ತಿ ಬರ್ತಕಲ್ಲ. ಒಂದು ಹಚ್ಚನನ್ನು ಕುಡಿಸಿ ಕುಂದಾಂತರ ಮಾಡಿ ಒದ್ದು ಬಿಡ್ಬೋದು. ಅದಕ್ಕೆ ನಾನು ಎಣ್ಣೆ ಕುಡಿಯೋದು ಗೊತ್ತಾ? ಇದು ಟಾನಿಕು ಎಣ್ಣೆ ಅಲ್ಲ. ಹೌದೇ ಅಪ್ಪಯ್ಯ, ನಾನು ಇಡ್ತೀನಿ ನಂಬಿಕೆನೇ ಇರಲಿಲ್ಲ ನೋಡಿ, ಇವಾಗ ನಂಬಿಕೆ ಬತ್ತು ಬಿಡಪ್ಪಯ್ಯ. ಸಾರಿ ಕಲಾಮಂಗ್, ನಾನು ಹೋಗಿ ಮನೆ ಕತ್ತೀನಿ. ನಂಗೆ ನಿದ್ದೆ ಬರ್ತೈತೆ. ಒಂದು ಸರ್ತಿ ಬತ್ತೆ ಅಂದ್ಬಿಟ್ಟು ನೀ ಏನಾರು ಕುಡ್ದು ಮುಟ್ಟು ಕುಡ್ದು ಚಿಕ್ಕ ಮಕ್ಳು ಕುಡಿಬಾರ್ದು. ವಿಷಯ ಚಿಕ್ಕ ಮಕ್ಳುಗ, ದೊಡ್ಡವ್ರು ಮಾತ್ರ ಕುಡಿಬೇಕಾಯ್ತಾ? ಹೌದೇ ಅಪ್ಪಯ್ಯ, ಹಂಗೂ ಇದ್ದದೆ. ಸರಿ ಕಣಪ್ಪಯ್ಯ, ನಾನು ಕುಡಿಯಕ್ಕಿಲ್ಲ. ಹೋಗು ಆಯ್ತು ಹೋಗು. ಅಲ್ಲ, ಚಿಕ್ಕವ್ರು ಕುಡಿಬಾರ್ದು, ದೊಡ್ಡವ್ರು ಕುಡಿದ್ರೆ ಶಕ್ತಿ ಬಂದದೈತ್ನ. ಯಾರಿಗಾರು ಶಕ್ತಿ ಇಲ್ಲ ಅಂತಾರಲ್ಲ, ಅವ್ರಿಗೆ ಕೊಡ್ಬೇಕಿದ್ನ. ಕುಡ್ದು ಶಕ್ತಿ ಬರುತ್ತೆ, ಶಕ್ತಿ ಅವ್ರಿಗೆ. ಅರೆ ನಮ್ದಕ್ಕೆ ಗಂಡದು ದಿನದ್ದು ಬರ್ತಾರೆ ಅಂತ ಕಾಯ್ದುಬಿಟ್ಟು ನಮ್ದಕ್ಕೆ ಕಾಯ್ದು ಸಮದದ್ದೇ ಹೊರ್ತು ನಮ್ದಕ್ಕೆ ಸಲೀಮ್ದು ಬರ್ತಾನೆ ಇಲ್ಲ. ಹೊಸ್ಪೇಟೆದ್ದು ಸ್ಯಾರಿದ್ದು ಅಂಗಡಿಗೆ ಹೋಗ್ಬಿಟ್ಟು ಸ್ಯಾರಿದ್ದು ಅಂಗಡಿ ತಕೊಂಡ್ಬಿಟ್ಟು ಅವ್ರೆ ಅಂದ್ಬಿಟ್ಟು ದುರಂಕರದ್ದು ಜಾಸ್ತಿದು ಆಗ್ಬಿಟ್ಟಿದೆ. ಅವ್ರದಕ್ಕೆ ಮನೆದ್ದು ಬರಲಿ, ಅವ್ರದಕ್ಕೆ ಗ್ರಹಚಾರದ್ದು ಬಿಡಿಸ್ಬಿಡ್ತೀನಿ. ಅಲ್ಲೇ ಫಾತಿಮಾ ಇಲ್ಲೇ ನಿಂತವಳೆ. ಜಲ್ದಿ ಇಲ್ಲ ಅಂದ್ರೆ ಏನೋ ಫಾತಿಮನ ಕಟ್ಕೊಂಡ್ರಾಯ್ತು. ಫಾತಿಮಾ ಅವ್ರ ಗಂಡ ಬೇಸಿಲ್ದಿರೋದೇ ಇಲ್ಲ. ಆಕಿ ಗಂಡಂಗೆ ಡಿವರ್ಸ್ ಕೊಡ್ತೀನಿ ಅಂತ ಮಾತಾಡ್ತಿಲ್ಲಂತೆ. ಸುಮ್ಕೆ ಈಗಿನ ಮದುವೆ ಆಗ್ಬಿಟ್ರೆ ಏಟ್ ಬೇಸಿರುತ್ತಲ್ಲ. ಫಾತಿಮಾ ಬುರುಡೆ ಸ್ವಾಮಿ ಫಾತಿಮಾ ಬುರುಡೆ ಪಾತಿ ಬುರುಡೆ. ಚೆನ್ನಾಗೈತಿ ಹೆಸರು. ಏನು ಮುಂದೆ ಹಂಗ್ ಬತ್ತಿ? ಏನು ಒಳ್ಳೆ ಸೂರದೀರ ಬಂದಂಗೆ ಬತ್ತಿ? ಅಯ್ಯ ನಿನ್ನ ಮನ್ ಕೈ ಹೋಗನೆ ಯಾಕೆ ಕೊಟ್ಟೋಗ ಹಿಂಗ ಬರುದು? ಯಾಕೆ ಮುಂದೆ ಬತ್ತಿ? ಹೋಗಿಂದಕ ಹೋಗ ಬುರುಡೆ ಸ್ವಾಮಿ, ಎದಕ್ ಮುಂದೆ ಬತ್ತಿ? ಅದು ನಿನ್ನಂತ್ರ ನಂಗ ಈಟ. ಅದಕ್ಕೆ ಮುಂದೆ ಬಂದೆ. ಅರೆ ಈ ಬುರುಡೆ ಸ್ವಾಮಿ ಉಚಿತ ಹಿಡಿದು ಬಿಟ್ಟಿದೆ. ನಮ್ದಕ್ಕೆ ಅಂದ್ರೆ ಇಷ್ಟ ಅದು ಅಂದ್ಬಿಟ್ಟು ಏನೇನ್ಗ ಮಾತಾಡ್ತಾ ಇದ್ದೆ. ಯಾಕೆ ಜಲ್ಜಾವತ್ತು ಕೈದು ಕಟ್ಬಿಡ್ತು. ಅದಕ್ಕೆ ಊರಲ್ಲಿ ಇರೋ ಹೆಂಗಸರದ್ದು ಹತ್ರ ಬಂದು ಮಾತಾಡ್ತಾನೆ. ಅರೆ ಅಲ್ಲದ್ದು ಇವಂದಕ್ಕೆ ಸುಮ್ಗೆ ಬಿಟ್ರೆ ನಮ್ದಕ್ಕೆ ಮುಳುವುದು ಹಾಕ್ಬಿಡ್ತಾನೆ. ಇವಂದಕ್ಕೆ ಸರಿಯಾದ್ದು ಮರಿದ್ದು ಹಬ್ಬಕ್ಕೆ ಕಾಣಿಸ್ಬೇಕು. ನಮ್ದಕ್ಕೆ ಹೇಗೆ ಹೇಳ್ತಿದ್ದಾನೆ, ನಿಮ್ದಕ್ಕೆ ಪ್ಯಾರ್ಗೆ ಲವ್ಗೆ ಅನ್ಕೊಂಡು ಇವಂದಕ್ಕೆ ಸುಮ್ಕೆ ಬಿಡಬಾರ್ದು. ನಂದು ನಿಂದು ಎಂದು ಒಂದೇ ಪೋಯಮು, ನಂದು ನಿಂದು ಎಂದು ಒಂದೇ ರಿದಮ್ ಇದೆಂತ ರಿದಮ್. ಪೋಯಂ ಇದೆಂತ ಪೋಯಂ. ಅರೆ ಅಲ್ಲದ್ದು ಯಾರ್ದಕ್ಕಾದ್ರೂ ಕಬಡ್ಡಿ
ನಮ್ದಕ್ಕೆ ಕಾಪಾಡಿ. ಬುರುಡೆದು ಸ್ವಾಮಿದು ಏನು ಕೈದು ಹಿಡ್ಕೊಂಡ್ಬಿಟ್ಟಿದ್ದಾನೆ, ಯಾರಾದ್ರೂ ಕಾಪಾಡಿ. ನಮ್ದಕ್ಕೆ ಭಯದು ಆಗ್ತಿದೆ, ಯಾರಾದ್ರೂ ಬನ್ನಿ. ಅರೆ ಅಲ್ಲದು ಈ ಊರದಲ್ಲಿ ನಮ್ದಕ್ಕೆ ಶೋಷಣೆದು ಅದು ಇದ್ರದ್ದು ಕೇಳೋದು ಯಾರೂ ಇಲ್ಲ. ನಮ್ದಕ್ಕೆ ನೋಡಿ ಕೈದು ಹಿಡ್ಕೊಂಡ್ಬಿಟ್ಟಿದ್ದಾರೆ, ಯಾರಾದ್ರೂ ಕಾಪಾಡಿ ಕಾಪಾಡಿ. ಈಟತ್ತಾಗ ಯಾರು ಬರ್ತಾರ? ಎಲ್ಲ ಕೂಲಿಯಾಕ ಹೋಗ್ಬಿಟ್ಟಿರ್ತಾರ. ಈ ಊರಾಗ ಯಾರು ಇರಕ್ಕಿಲ್ಲ. ಅದಕ್ಕೆ ನೀನ್ ಇಲ್ಲಿ ನಿಂತಿರ್ತಿ ಅನ್ಕ ಬಂದ. ನಿನ್ ಮ್ಯಾಗ ಒಂದ್ ಕವನ ಬರ್ದೀನಿ, ಪ್ರೀತಿ ಐತಿ ಅದೆಲ್ಲ ಹೇಳೋಮ್ಮ ಅನ್ಕ ಬಂದೆ. ಓಯ್ ಓಯ್ ಬಿಡು ಬಿಡು ಫಾತಿಮಕ್ಕನ್ ಬಿಡು. ಏ ಬಿಡು ಸ್ವಾಮಿ ಬಿಡು ಬಿಡು. ನೀ ಏನೋ ಹಿಂಗ್ ಕುಡ್ಕೊಂಡ್ ಬಂದಿ ಹಿಂಗ ಆಡ್ತಿದ್ಯಾ ಒಕ್ಕನ್ ಜೊತೆಕ ಬಿಡು ಬಿಡು. ಹೋಯ್ ಚೋಟ್ ಮೆಣಸಿಕಾಯಿ ಸುಮ್ಮನೆ ಹೋಯ್ತಿರ್ಬೇಕು. ಓಹೋ ಕುಡ್ದು ಬರಕ ನಾನೇನು ನಿಮ್ಮಪ್ಪ ಅನ್ಕಂಡು ನಿಮ್ಮ ಅಪ್ಪನಂಗ ಕುಡ್ಕನೇನ? ಹೋಗಲೇ ಹೋಗ, ನಾನು ಯಾನು ಕುಡ್ದು ಬಂದಿಲ್ಲ ಬಿಟ್ಟು ಬಂದಿಲ್ಲ. ನಂತರ ನೋಡು ಶಕ್ತಿ ಎಷ್ಟದ ನೋಡು ನನ್ನ ಶಕ್ತಿಯ. ಓಹೋ ಏನ್ಲೈ ಬರಲೈ ಬುರುಡೆ ಸ್ವಾಮಿ, ಯಾರು ಗೆದ್ದು ಬಿಡ್ತಾರ ನೋಡಮ್ಮ ಬರಲೈ. ನಾನ್ ಗುದ್ದಿನಿ ಅಂದ್ರೆ ಪಂಚು ಮುಖ ಸ್ಕ್ರಾಪ್ ಬಿಡುತ್ತ ಮಗನ. ಓಹೋ ನಾನು ನೋಡ್ತಾನ ಅದೀನಿ ಪುರ್ಸಿ ಅಂದ್ರೆ ಏನ್ ತಿಳ್ಕೊಂಡಿಲ್ಲ. ಈರಣ್ಣನ ಮಗಲೇ ಈರಣ್ಣನ ಮಗ ಬಾಯ್ಲ ಮುಂತ ಬಾಬಾ. ಅಲ್ಲ ಇದೇನಪ್ಪ ಇದು ಹಿಂಗ್ ರೊಚ್ಚಿಗೆ ಬಿಟ್ಟದ. ಏನಾರು ಹೊಡೆದ್ಗಿಡ್ದು ಬಿಟ್ರ? ಏನಾರ ಅಪ್ಪ ಹೆಣ್ಗಿನ ಕಳಿಸಿದಾನೆ ಹೆಂಗ? ಹೆಣ್ಗಿನ ಕುಡ್ದು ಒಂಚೂರು ಸ್ಟ್ರಾಂಗ್ ಆಗ್ಬಿಟ್ಟಿದ್ದಾನೆ. ನಂಗಿಂತ ಸುಮ್ಕ ಬಿಟ್ಟು ಹೋಗೋದೇ ಒಳ್ಳೇದೈತಿ. ಯಾಕಬೇಕು? ಬೇಡಪ್ಪ ಬೇಡ. ಬಟ್ಟಿ ಮಗನ ಊರವ್ರು ಯಾರು ಬರ್ತಾರ ಅನ್ಬಿಟ್ಟು ಸುಮ್ಮನೆ ಹೋಯ್ತಾವ. ನೀನು ಹಿಂಗೇನು ಎದ್ರುಕೊಂಡು ಹೋಯ್ತಿಲ್ಲ. ಓಹೋ ಕೈ ನೋಡು, ಕೈ ಹೆಂಗದ ಒಳ್ಳೆ ಏನು ಹೊಡೆದು ಬಿಡ್ತಾನಂತ. ನೀನು ಹೊಡಿತಿ ಬಿಡ್ತಿ ಅನ್ಕ ಹೋಯ್ತಿಲ್ಲೇ, ನಿನ್ಗೆ ಎದ್ರುಕೊಂಡಂತೂ ಮೊದ್ಲಾಗ ಹೋಯ್ತಿಲ್ಲೇ. ನಾನು ಕೆಲ್ಸದ ಅದಕ್ಕೆ ಹೋಗಕತ್ತಾನಿ ಸರಿ ಏನ? ಈ ಊರು ಹೆಂಗಸ್ರು ಯಾರು ನೋಡ್ಗಿಡ್ಬಿಟ್ಟಾರ ಸುಮ್ಕ ಅಂತ ಹೇಳಿ ಹೋಗ್ತಾವನಷ್ಟೇ. ಅರೆ ಪೂರ್ಸಿದ್ದು ನಿಮ್ದಕ್ಕೆ ಏನಾದ್ರೂ ಬಂದಿಲ್ಲ ಅಂದ್ಬಿಟ್ಟಿದ್ರೆ ನಮ್ದಕ್ಕೆ ಏನ್ಗೆ ಮಾಡ್ಬಿಡ್ತಿದ್ದ ಅವನು. ಅರೆ ಅಲ್ಲದು ಇದು ಊರ್ದು ಜನದ ಹತ್ರ ಹೇಳ್ಬೇಕು, ಲಕ್ಷ್ಮೀದು ಅಕ್ಕ ಎಲ್ಲಾರ್ದು ಜೊತೆಗೆ ಹೇಳ್ಬೇಕು. ಅಲ್ಲಿದುವರೆಗೂ ನಮ್ದಕ್ಕೆ ಸಮಾಧಾನದು ಇಲ್ಲ, ಯಾರ್ದಕ್ಕೂ ಈ ಥರ ಆಗ್ಬಿಟ್ಟಿದ್ದೆ ನೋಡಿ. ನಮ್ದಕ್ಕೆ ಭಯದು ಆಗುತ್ತೆ ಒಬ್ರದ್ದು ಓಡಾಡಕ್ಕೆ. ಫಾತಿಮಂಟಿ ಇದಕ್ಕೆಲ್ಲ ತಲೆ ಕೆಡ್ಸ್ಕೊಳ್ಳೇಬಾರ್ದು. ಡಿಶುಮ್ ಮಾಡ್ತಿರ್ಬೇಕು. ನಾನ್ ನೋಡು ಹೆಂಗದಿನಿ, ಚಿಕ್ಕವನಾಗಿದ್ರೆ ಡಿಶುಮ್ ಮಾಡ್ತೀನಿ ಅಂತ ಹೆಂಗ್ ನೋಡೋಣ. ನಿಂಗೂ ಧೈರ್ಯ ಬರ್ಬೇಕು ಕಣಂಟಿ, ಧೈರ್ಯ ಬರ್ಬೇಕು ನಿಂಗೆ. ನಿಂಗೆ ಧೈರ್ಯ ಬರ್ಬೇಕಂದ್ರೆ ಏನ್ ಮಾಡ್ಬೇಕು? ಅರೆ ಪುರ್ಸಿದ್ದು ನಮ್ದಕ್ಕೆ ಧೈರ್ಯ ಅದು ಎಲ್ಲಿಂದ ಬರುತ್ತೆ? ಇಂಥವ್ರದ್ದು ನೋಡ್ಬಿಟ್ರೆ ನಮ್ಗೆ ಧೈರ್ಯ ಅದು ಎಲ್ಲಿಂದ ಬರುತ್ತೆ ಹೇಳಿ? ನಮ್ದಕ್ಕೆ ಈಗ್ಲದ್ದು ಭಯದು ಆಗ್ತಾ ಇದೆ, ಕೈದು ಕಲ್ದು ನಡುಕ್ತಾ ಇದೆ. ನಮ್ದಕ್ಕೆ ಭಯದು ಆಗ್ತಾ ಇದೆ. ಆಂಟಿ ನಂಗೊಂದು ಐಡಿಯಾ ಬಂತು ಕಣಂಟಿ. ನಮ್ಮ ಅಪ್ಪ ಮನೆಯಾಗ ಒಂದು ಟಾನಿಕ್ ತಂದಿಟ್ಟವನೆ. ಅದನ್ನ ಕುಡಿದ್ರೆ ಧೈರ್ಯ ಬರುತ್ತಂತೆ. ಬಾ ನಮ್ಮ ಮಟ್ಟಿ ತಕ ಕೊಡ್ತೀನಿ. ಅದನ್ನ ಕುಡಿದ್ರೆ ಏಟು ಧೈರ್ಯ ಬರುತ್ತಂತೆ ಗೊತ್ತೇನಾ? ಒಂದ್ 4 ಚೆನ್ನ ಹಾಕೊಂಡ್ ಬಿಡಿಬೋದಂತ, ಅಷ್ಟು ಧೈರ್ಯ ಬರುತ್ತಂತೆ. ಬಾರಂಟಿ ಬಾ. ಅರೆ ಪುರ್ಸಿದ್ದು ನಿಮ್ದಕ್ಕೆ ಹೇಳ್ತಾರದು ನಿಜಕ್ಕೆ? ನಿಮ್ದಕ್ಕೆ ಟಾನಿಕ್ ಇದೆ, ನಿಮ್ಮ ತಂದೆದು ತಂದಿರುತ್ತೆ. ನಮ್ದಕ್ಕೆ ಟಾನಿಕ್ಗೆ ಕೊಟ್ಬಿಟ್ರೆ ನಿಮ್ದು ಎಲ್ಲಾರ್ದಕ್ಕೂ ಹೊಡೆದು ಬಿಡ್ತೀನಿ. ಈ ಥರದ್ದು ಕೆಟ್ಟದ್ದು ಕೆಲಸ ಮಾಡೋರಿಗೆ ನಮ್ದಕ್ಕೆ ಹಾಗಾದ್ರೆ ಆ ಟಾನಿಕ್ದು ಕುಡಿಬೇಕು ಅನ್ನಿಸ್ತಾ ಇದೆ. ನಮ್ದಕ್ಕೆ ಟಾನಿಕ್ದು ಕೊಡ್ತಿರಿ ತಾನೇ? ನಮ್ದಕ್ಕೆ ಆ ಟಾನಿಕ್ದು ಕುಡಿದು ಬಿಟ್ಟು ಈ ಊರ್ದು ಅಲ್ಲಾಡ್ಸ್ಬಿಡ್ತೀನಿ. ಈ ಊರ್ದು ಅಲ್ಲ ಬುರುಡೆ ಸ್ವಾಮಿದು ಅಲ್ಲಾಡ್ಸ್ಬಿಡ್ತೀನಿ. ನಾನ್ ಬೆಳಿಗ್ಗೆ ತಾನೇ ಕೇಳಿನಿ ಕಣಂಟಿ, ನಮ್ಮ ಅಪ್ಪಯ್ಯ ಅದೇನೋ ಟಾನಿಕ್ ತಂದಿತ್ತು. ಅದನ್ನ ಕುಡಿದ್ರೆ ಎಣ್ಣೆ ಅಲ್ವಂತೆ ಅದು. ಅದನ್ನ ಕುಡಿದ್ರೆ ಶಕ್ತಿ ಬರೋದಂತೆ. ಏಟ್ ಶಕ್ತಿ ಬರುತ್ತೇನೋ ಗೊತ್ತೇನಾ? ಅವ ಆಂಟಿ ನಮ್ಮ ಅಪ್ಪನೇ ಅಂದಿತ್ತು ಕಣಂಟಿ. ಬರ್ರಿ ಕೊಡ್ತೀನಿ, ನಿಮ್ಗೂ ಕೊಡ್ತೀನಿ ಬರ್ರಿ. ಅರೆ ನಮ್ದಕ್ಕೆ ಈ ಮಾತು ಕೇಳ್ಬಿಟ್ಟು ಖುಷಿಗೆ ಆಗ್ಬಿಡುತ್ತೆ ಬಿಡಿ. ಪ್ಯಾರ್ದು ಬಂದ್ಬಿಡ್ತು, ಪ್ರೀತಿದ್ದು ಆಗ್ಬಿಡುತ್ತೆ, ನಮ್ದಕ್ಕೆ ಖುಷಿದ್ದು ಆಗ್ಬಿಡುತ್ತೆ. ಈ ಥರದ್ದು ಇದೆ ಅಂದ್ರೆ ನಮ್ದಕ್ಕೆ ಟಾನಿಕ್ದು ತಗೊಂತೀವಿ. ನಮ್ದಕ್ಕೆ ಏನಾದರೂ ಆಗಲಿ ಆ ಬುರುಡೆದು ಸ್ವಾಮಿದು ತಲೆದು ಹೊರಡಾಕ್ತೀನಿ. ಬುರುಡೆದು ಸ್ವಾಮಿ ಬುರುಡೆದು ಹೊಡೆದಾಕ್ಬೇಕು. ನಮ್ದಕ್ಕೆ ಅದೇದು ಆಸೆ ಇದೆ. ಆಂಟಿ ನಾನು ಇಲ್ವೇ? ಬರ್ರಿ, ಆ ಟಾನಿಕ್ ನಮ್ಮಪ್ಪ ಒಳಗೆ ತಗೊಂಡೋಗಿಟ್ಟದೆ, ನೀವು ಕೊಡ್ತೀನಿ ಬರ್ರಿ. ಅದು ಒಂದು ಕೆಲಸದ್ದು ಮಾಡಿಬಿಟ್ಟು ಪುಣ್ಯದ್ದು ಕಟ್ಕೊಂಡ್ಬಿಡು ಪುರ್ಸಿದ್ದು. ನಿಮ್ದಕ್ಕೆ ನಮ್ದಕ್ಕೆ ತುಂಬದ್ದು ಪ್ಯಾರ್ಗೆ ಆಗ್ಬಿಟ್ರೆ ನಿಮ್ದಕ್ಕೆ ಮಗದ ಥರ ನೋಡ್ತೀವಿ, ಅಳಿಯದ ಥರ ನೋಡ್ತೀವಿ. ನಿಮ್ದಕ್ಕೆ ಇಷ್ಟದ್ದು ಹೋಗ್ಬಿಟ್ರೆ ಸೂಪರ್ಗೆ. ಅಯ್ಯೋ ಆಂಟಿ ಟಾನಿಕ್ ಕೊಡೋಕಿಲ್ಲ ಅಂದಾನೆ ಮನ್ಸು ಧೈರ್ಯ ಬರುತ್ತೆ ಅಂದ್ರೆ ನೀವೇ ಕುಡಿಬೇಕು. ಬರ್ರಿ ಕೊಡ್ತೀನಿ. ಅಪ್ಪಯ್ಯ ಬರೋದ್ರೊಳಗೆ ಕೊಟ್ಬಿಡ್ತೀನಿ ಬರ್ರಿ. ಆಮೇಲೆ ಬೈತಾನೆ ಟಾನಿಕ್ ಇಲ್ಲ ಅಂತ ಹುಡುಕಾಡ್ತಾನೆ. ಬರ್ರಿ. ಓಕೆ ವೀಕ್ಷಕರ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.